ಹಲೋ, ಪ್ಲೀಸ್ ಲಾರ್ಡ್ ರೂಪಾ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಕುಮಾರ್, ನೀನು ಹೇಗಿದ್ದೀಯಾ? ನಾನು ದೇವರ ಕೃಪೆಯಿಂದ ಚೆನ್ನಾಗಿದ್ದೀನಿ. ಯಾವಾಗ ನೋಡಿದ್ರು ದೇವರು ಅಂತ ಹೇಳ್ತೀಯ. ನಿಜವಾದ ದೇವರು ಯಾರಂತ ನನಗೆ ಹೇಳ್ಕೊಡ್ತೀಯಾ? ಖಂಡಿತವಾಗಿ ರೂಪಾ. ನೋಡು, ನಾವು ಯಾವುದಾದ್ರೂ ವಸ್ತು ಆಗಲಿ, ಪ್ರಾಣಿ ಆಗಲಿ, ಮನುಷ್ಯನನ್ನಾಗಲಿ ಹೇಗೆ ಕಂಡುಹಿಡಿತೀವಿ? ಅವುಗಳ ಗುಣಗಳಿಂದಲೇ ಅಲ್ವಾ? ಅದೇ ರೀತಿಯಾಗಿ ದೇವರಿಗೂ ಕೂಡ ತನ್ನದೇ ಆದಂಥ ಗುಣಗಳಿದ್ದಾವೆ. ಆ ಗುಣಗಳನ್ನು ನಾವು ತಿಳ್ಕೊಂಡ್ರೆ ಆರಾಮಾಗಿ ದೇವರನ್ನು ನಾವು ತಿಳಿದುಕೊಳ್ಳಬಹುದು. ಹಾಗಾದ್ರೆ ದೇವರನ್ನ ಕಂಡು ಹಿಡಿಯುವ ಗುಣಗಳು ಯಾವ್ಯಾವು? ನೋಡು, ದೇವರ ಮೊದಲನೇ ಗುಣ, ಆತನು ಸೃಷ್ಟಿಕರ್ತನೂ ಆಗಿದ್ದಾನೆ. ಸಕಲ ಸೃಷ್ಟಿಗೆ ಆತನೇ ಕಾರಣನಾಗಿದ್ದಾನೆ. ಯೇಸು ಕ್ರಿಸ್ತನೇ ಸಕಲ ಸೃಷ್ಟಿಯನ್ನು ಸೃಷ್ಟಿಸಿದ ದೇವರಾಗಿದ್ದಾನೆ. ನಾವು ಹಳೆಯ ಒಡಂಬಡಿಕೆ ಅಂದರೆ ಸತ್ಯವೇದದ ಮೊದಲನೇ ಭಾಗದಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವುದಾದರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂದು. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಯೋಹಾನ 1:3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ಕ್ರಿಸ್ತನ ಮೂಲಕವೇ ಸಮಸ್ತವು ಉಂಟಾಯಿತು, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಮತ್ತು ಕೊಲೆಸ್ಸ 1ನೇ ಅಧ್ಯಾಯ 15ರಿಂದ 17ನೇ ವಚನದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನೇ ಸದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸಮಸ್ತವು, ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು ಎಂದು. ಮತ್ತು ಪ್ರಕಟಣೆ ಪುಸ್ತಕದಲ್ಲಿ 4ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು. ಇದರ ಮೂಲಕವಾಗಿ ನಾವು ತಿಳಿದುಕೊಳ್ಳುತ್ತೇವೆ, ಯೇಸು ಕ್ರಿಸ್ತನೇ ಸೃಷ್ಟಿಯ ಕರ್ತನು. ಹಾಗಾದರೆ ನಾವು ನೋಡುತ್ತೇವೆ, ಸೃಷ್ಟಿಕರ್ತನು ಯಾರು? ಯೇಸು ಕ್ರಿಸ್ತನೇ. ಹಾಗಾದರೆ ಸೃಷ್ಟಿಕರ್ತನು ಯೇಸು ಕ್ರಿಸ್ತನಾದರೆ ದೇವರು ಕೂಡ ಯೇಸು ಕ್ರಿಸ್ತನೇ ಎಂದು.